ನೋಡಿ ಪತ್ರೊಡೆ ಈ ಥರ ಬಂದಿದೆ. ಮನೆ ಟೇಸ್ಟ್ ಆಗಿದೆ. ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಗಂಟೆ 2 ಆಯಿತು. ಇವಾಗ 2 ಗಂಟೆಗೆ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೆಯೇ ಇವತ್ತು ಒಂದು ಒಳ್ಳೆಯ ಆರೋಗ್ಯಕರವಾದ ಒಂದು ಪತ್ರೊಡೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇವು ನುಗ್ಗೆ ಸೊಪ್ಪಿನ ಪತ್ರೊಡೆಯನ್ನು ಮಾಡ್ತಾ ಇದ್ದೇನೆ. ವೀಳ್ಯದೆಲೆ ಬಳ್ಳಿ ಮಾಡಬೇಕಿದ್ರೆ ನಾವು ಅದಕ್ಕೆ ನುಗ್ಗೆ ಸೊಪ್ಪಿನ ಒಂದು ಗೆಲ್ಲನ್ನು ನೆಟ್ಟಿದ್ದೆವು. ಆ ಗೆಲ್ಲು ಇವಾಗ ದೊಡ್ಡದಾಗಿ ಬೆಳೆದು ಇನ್ನು ಮಳೆ ಬರಲಿಕ್ಕೆ ಆಗುವಾಗ ಬೀಳ್ತದಲ್ವ, ಹಾಗಾಗಿ ಜಾನವರು ಅದನ್ನು ಕಡಿದ್ರು. ಹಾಗೆ ಸ್ವಲ್ಪ ಸೊಪ್ಪು ಸಿಕ್ಕಿತ್ತು. ಆ ಸೊಪ್ಪನ್ನು ನಿನ್ನೆ ನಾನು ಕಟ್ಟಿಟ್ಟಿದ್ದೇನೆ. ಅದನ್ನು ಇವಾಗ ಬಿಡಿಸಿ ಅದರಿಂದ ಇವತ್ತು ಪತ್ರೊಡೆಯನ್ನು ಮಾಡೋದು. ಹಾಗೆ ಇವಾಗ ಆ ನುಗ್ಗೆ ಸೊಪ್ಪನ್ನು ಬಿಡಿಸಿ ನೋಡುವ ಹೇಗಾಗಿದೆ, ಎಲ್ಲ ಉದುರಿ ಹೋಗಿದಾ ಏನಂತೇಳಿ ನೋಡೋಣ. ನೋಡಿ, ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದೆ ನಾನು ನಿನ್ನೆ. ಈ ಥರ ಮೊದಲಿನ ದಿವಸ ನಾವು ಕಟ್ಟಿಟ್ಟರೆ ನೋಡಿ ಎಲ್ಲ ಸೊಪ್ಪು ಕೂಡ ಚೆನ್ನಾಗಿ ಉದುರಿರ್ತದೆ. ನೋಡಿ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ. ನಮಗೆ ಫ್ರೆಶ್ ಕಲರ್ ಬೇಕು ಅಂದರೆ ಅದೇ ದಿವಸ ನಾವು ಕೈಯಲ್ಲೇ ತೆಗೆದು ಮಾಡ್ಬೋದು. ಇದು ನಿನ್ನೆ ನಾನು ಮಾಡಿಟ್ಟದ್ದು. ಇವಾಗ ನೋಡಿ ಈ ಥರ ಬಂದಿದೆ. ಇನ್ನು ಇದರಲ್ಲಿ ಕಡ್ಡಿರುವುದನ್ನೆಲ್ಲ ತೆಗಿಬೇಕು. ಇಷ್ಟು ಸೊಪ್ಪು ಬೇಡ, ಬೇಕಾದಷ್ಟು ಮಾತ್ರ ಹಾಕೋದು ನಾನು ಪತ್ರೊಡೆ ಮಾಡುವಾಗ. ಹಾಗೆಯೇ ಇವಾಗ ಇದರಲ್ಲಿರುವ ಕಡ್ಡಿಗಳನ್ನೆಲ್ಲ ತೆಗಿಬೇಕು. ಕಡ್ಡಿ ಸಿಕ್ಕಿದರೆ ಎಲ್ಲ ಒಳ್ಳೆಯದಾಗೋದಿಲ್ಲ. ದೊಡ್ಡ ಕಡ್ಡಿ, ಸಪುರ ಕಡ್ಡಿ ಎಲ್ಲ ಇದರಲ್ಲಿ ಇರ್ತದೆ, ಅದನ್ನೆಲ್ಲ ತೆಗಿಬೇಕು. ನೋಡಿ, ಇದರಲ್ಲಿರುವ ಹೆಚ್ಚಿನ ಕಡ್ಡಿಯನ್ನು ತೆಗೆದಾಯಿತು. ಇನ್ನು ಮೇಲಿಂದ ಮೇಲೆ ತೆಗೆದು ಪತ್ರೊಡೆ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾನು ಒಂದು ಪಾತ್ರೆಗೆ ಹಾಕ್ತೇನೆ. ಉಳಿದದನ್ನು ಮತ್ತೆ ಅದೇ ರೀತಿ ತೆಗೆದಿಟ್ಟರೆ ಫ್ರಿಜ್ಜಲ್ಲಿ ನಾಳೆ ಪದಾರ್ಥ ಮಾಡಲಿಕ್ಕೆ ಆಗ್ತದೆ. ಎಲ್ಲದಕ್ಕೂ ಒಳ್ಳೆಯದಾದ ಸೊಪ್ಪು ಅಂದರೆ ನುಗ್ಗೆ ಸೊಪ್ಪು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇವಾಗ ಇದನ್ನು ಚೆನ್ನಾಗಿ ತೊಳೆದು ತಗೊಳ್ತಾನೆ. ನೋಡಿ, ಇವಾಗ ನುಗ್ಗೆ ಸೊಪ್ಪನ್ನು ಕ್ಲೀನ್ ಮಾಡಿ ತೊಗೊಂಡೆ. ನೋಡಿ, ಇಲ್ಲಿ ಒಂದು 2.5 ಕಪ್ ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಇವಾಗ 2 ಬ್ಯಾಚ್ ಆಗಿ ಇದನ್ನು ಗ್ರೈಂಡ್ ಮಾಡ್ತೇನೆ. ಒಟ್ಟಿಗೆ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ಇದಕ್ಕೆ ಕೆಲವು ಮಸಾಲ ಐಟಮನ್ನು ಹಾಕಲಿಕ್ಕಿದ್ದಾನೆ, ಅದನ್ನು ಹಾಕ್ತೇನೆ. ಇವಾಗ ನೋಡಿ, ಇಲ್ಲಿ ಇದಕ್ಕೆ 3 ಒಣಮೆಣಸು ಹಾಕ್ತೇನೆ. ನಾನಿಲ್ಲಿ 2.5 ಕಪ್ಪಿಗಾಗುವಷ್ಟು ಈ ಮೆಣಸು ಹಾಗೂ ಕೊತ್ತಂಬರಿ ಜೀರಿಗೆಯನ್ನು ಹಾಕ್ತೇನೆ. 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದೆ. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಜಾಸ್ತಿ ತೆಳು ಮಾಡಬಾರ್ದು. ಗ್ರೈಂಡ್ ಆಗಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿದರೆ ಸಾಕು. ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ, ಇವಾಗ ಹಿಟ್ಟು ಗ್ರೈಂಡ್ ಮಾಡಿ ಆಯಿತು. ಒಂದು ಸಲದ್ದು ಗ್ರೈಂಡ್ ಮಾಡಿ ಆಯಿತು. ಹಾಗೆಯೇ ಇಲ್ಲಿ ನುಗ್ಗೆ ಸೊಪ್ಪನ್ನು ಕೂಡ ಸ್ವಲ್ಪ ಸಪೂರವಾಗಿ ಕಟ್ ಮಾಡಿದ್ದೇನೆ. ಇವಾಗ ಅದಕ್ಕೇ ಈ ಗ್ರೈಂಡ್ ಮಾಡಿದಂಥ ಹಿಟ್ಟನ್ನು ಹಾಕ್ತೇನೆ. ಇವಾಗ ಉಳಿದ ಅಕ್ಕಿಯನ್ನು ಕೂಡ ಕಡ್ದಾಯಿತು. ಇವಾಗ ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಹಾಗೆಯೇ ಇವಾಗ ಉಪ್ಪು ನೋಡಿಕೊಂಡು, ಉಪ್ಪು ಸಾಕಾಗದಿದ್ದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈ ಥರ ನಾವು ತಿಂಡಿ ಮಾಡೋದ್ರಿಂದ ಈ ನುಗ್ಗೆ ಸೊಪ್ಪು ಪಲ್ಯ ಮಾಡಿದಾಗ ಕೆಲವರು ಇಷ್ಟಪಡೋದಿಲ್ಲ. ಅಂಥವರಿಗೆಲ್ಲ ಈ ಥರ ತಿಂಡಿ ಮಾಡಿ ತಿನ್ನಿಸುವುದು ತುಂಬಾ ಒಳ್ಳೆಯದು. ಪಲ್ಯ ತಿನ್ನದವರಿಗೆ ಈ ಒಂದು ಮೆಥಡಲ್ಲಿ ಮಾಡಿದರೆ ಈ ತಿಂಡಿಯನ್ನು ತಿಂತಾರೆ. ಇವಾಗ ಹಿಟ್ಟು ಕಡಿದು ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಾಯಿತು. ಇನ್ನು ಆ ಹಿಟ್ಟನ್ನು ಕಟ್ಟಿ ಇಡಲಿಕ್ಕೆ ನನಗೆ ಎಲೆ ಬೇಕು. ಹಾಗಾಗಿ ಎಲೆ ಕೊಯ್ಲಿಕ್ಕೆ ಬಂದಿದ್ದೇನೆ. ಇವತ್ತು ಕೂಡ ಹಾಗೆ ಸ್ವಲ್ಪ ಬಿಸಿಲು, ಮೋಡ, ಆ ಥರದ ವೆದರ್. ಕೆಲವೊಮ್ಮೆ ಮೋಡ ಆಗ್ತದೆ, ಕೆಲವೊಮ್ಮೆ ಚೆನ್ನಾಗಿ ಬಿಸಿಲು ಬೀಳ್ತದೆ. ಹಾಗೆ 1, 2, 3 ಎಲೆ ನನಗೆ ಇವಾಗ ಬೇಕು. ಎಲ್ಲಿದೆ ಅಂತ ನೋಡ್ತಾ ಇದ್ದೇನೆ. ಇವಾಗ ಗಾಳಿಗೆ ಒಂದು ಎಲೆ ಕೂಡ ಇಡೀಯಾಗಿ ಸಿಗುವುದಿಲ್ಲ, ಎಲ್ಲ ಹರಿದು ಹೋಗ್ತದೆ. ಅಂದರೆ ಅಷ್ಟು ಗಾಳಿ ಬರ್ತದೆ.
ಒಂದು 2-3 ಸಿಕ್ಕಿದರೆ ಸಾಕು ನನಗೆ. ಇವಾಗ ನೋಡ್ತೇನೆ ಎಲ್ಲಿ ಉಂಟು ಅಂತೇಳಿ. ಎಲೆಯನ್ನು ತಂದೆ ಹಾಗೆ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ತೇನೆ. ಬಾಡಿಸ್ಕೊಂಡ ಮೇಲೆ ನಾವು ಹಿಟ್ಟು ಹಾಕಿ ಕಟ್ಟಿದರೆ ಹರಿಯುವುದಿಲ್ಲ. ಹೀಗೇ ಹಿಟ್ಟು ಹಾಕಿದರೆ ಬೇಗನೆ ಹರಿತದೆ. ಹಾಗಾಗಿ ಸ್ವಲ್ಪ ಬಾಡಿಸಿಕೊಳ್ತೇನೆ. ಇದನ್ನು ಬಾಡಿಸಿ ಆದಮೇಲೆ ಬಟ್ಟೆಯಿಂದ ಒರೆಸಿದರೆ ಸಾಕು. ಇವಾಗ ಮಳೆ ಬಂದು ಎಲೆ ಎಲ್ಲ ತುಂಬ ಕ್ಲೀನಾಗಿದೆ, ಇಲ್ಲಾಂದರೆ ತುಂಬ ಧೂಳು ಇರ್ತದೆ ಎಲೆಯಲ್ಲಿ. ಎಲೆಯನ್ನು ಬಾಡಿಸಿ ಕ್ಲೀನ್ ಮಾಡಿ ತೊಗೊಂಡೆ. ಇನ್ನು ಇದಕ್ಕೆ ಹಿಟ್ಟನ್ನು ಹಾಕ್ತೇನೆ. ಒಲೆಗೆ ಬೆಂಕಿ ಮಾಡಿ ನೀರು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಇದನ್ನು ಇಡ್ಲಿ ಸ್ಟೀಮರ್ ಪಾತ್ರೆಯಲ್ಲಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇದು ಚೆನ್ನಾಗಿ ಇವಾಗ ಹಿಟ್ಟನ್ನು ಎಲೆಯಲ್ಲಿ ಹಾಕಿ ಕಟ್ಟಿ ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಇನ್ನು ಇದಕ್ಕೆ ಬೇಕಾದ ಮಸಾಲವನ್ನು ಬೇಗನೆ ರೆಡಿ ಮಾಡೋಣ. ನುಗ್ಗೆ ಸೊಪ್ಪಿನ ಪತ್ರೊಡೆ ಮಾಡಲಿಕ್ಕೆ ಇಲ್ಲಿ ನಾನು 5-6 ಒಣಮೆಣಸು ತೊಗೊಂಡಿದ್ದೇನೆ. ಜಾಸ್ತಿ ಖಾರ ಬೇಡ, ಸ್ವಲ್ಪ ಕಡಿಮೆನೇ. ಇಲ್ಲಿ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು, ಸ್ವಲ್ಪ ಹುಣಸೆಹಣ್ಣು, 1 ಟೀ ಸ್ಪೂನ್ ಜೀರಿಗೆ, ನೀರುಳ್ಳಿ, ಬೆಳ್ಳುಳ್ಳಿ ಹಾಗೂ ಅರಸಿನವನ್ನು ತೊಗೊಂಡಿದ್ದೇನೆ. ಇಲ್ಲಿ 1 ತೆಂಗಿನಕಾಯಿಯ 3/4 ಭಾಗವನ್ನು ತುರಿದು ತೊಗೊಂಡಿದ್ದೇನೆ. ಸ್ವಲ್ಪ ಮಸಾಲ ಜಾಸ್ತಿ ಬೇಕು ಅಂತೇಳಿ ಇಲ್ಲಿ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿಯನ್ನು ತೊಗೊಂಡಿದ್ದೇನೆ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಕಾಯಿ ತುರಿಯನ್ನು ಸ್ವಲ್ಪ ಕಡಿಮೆ ತೊಗೊಂಡ್ರೆ ಸಾಕು. ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ. ಇಲ್ಲಿ ನೋಡಿ ಮಸಾಲ ಗ್ರೈಂಡ್ ಮಾಡಿ ರೆಡಿ ಆಯಿತು. ಇಲ್ಲಿ ಒಂದು ಚಿಕ್ಕ ಕರಿಬೇವಿದ್ದು ಗಿಡ ಇತ್ತು ನೋಡಿ. ಎಲ್ಲ ಎಲೆಗಳನ್ನು ಹುಳ ತಿಂದು ಮುಗಿಸಿದೆ ನೋಡಿ. ಮೊನ್ನೆ 1-2 ಹುಳ ತೆಗೆದೆ. ಇವತ್ತು ನೋಡುವಾಗ ಎಲ್ಲ ಖಾಲಿಯಾಗಿದೆ. ಮತ್ತೆ ಕೂಡ ಇತ್ತು ಕಾಣಬೇಕು. ಹಾಗೆ ನನಗೆ ಇವಾಗ ಒಂದು ಪತ್ರೊಡೆಗೆ ಒಗ್ಗರಣೆ ಹಾಕಲಿಕ್ಕೆ ಸ್ವಲ್ಪ ಎಲೆ ಬೇಕು. ಹಾಗೆ ಎಲೆ ಕೊಯ್ಯಲಿಕ್ಕೆ ಬರುವಾಗ ಇಲ್ಲಿ ನೋಡಿದೆ, ಎಲ್ಲವನ್ನು ಖಾಲಿ ಮಾಡಿದೆ. ಮೊದಲಿಗೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. ಪತ್ರೊಡೆ ಮಾಡುವಾಗ ತುಪ್ಪ ಹಾಕಿದ್ರೇ ಟೇಸ್ಟ್. ಕರಿಬೇವನ್ನು ಹಾಕ್ತೇನೆ. ಹಾಗೆಯೇ ನೀರುಳ್ಳಿಯನ್ನು ಸಪೂರವಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನೀರುಳ್ಳಿ ಫ್ರೈ ಮಾಡಿ ಆಯಿತು. ಮಸಾಲವನ್ನು ಹಾಕ್ತೇನೆ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ನೋಡಿ ಇವಾಗ ನುಗ್ಗೆ ಸೊಪ್ಪಿನ ಪತ್ರೊಡೆ ಬೆಂದು ರೆಡಿ ಆಯಿತು. ಇದನ್ನು ತೆಗಿತೇನೆ. ನೋಡಿ ಪತ್ರೊಡೆ ಈ ಥರ ಕಾಣ್ತಾ ಇದೆ ನೋಡಿ, ನುಗ್ಗೆ ಸೊಪ್ಪಿನ ಪತ್ರೊಡೆ ನೋಡಿ. ಎಲ್ಲವನ್ನು ಈ ಥರ ತುಂಡು ಮಾಡಿ ತೊಗೊಂಡಿದ್ದೇನೆ. ಇಷ್ಟು ದೊಡ್ಡ ಪೀಸ್ ಮಾಡಿದ್ದೇನೆ. ಮಸಾಲ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು.
ಇವಾಗ ನೋಡಿ ಕುದಿ ಬಂತು. ಇನ್ನು ನಾನು ಕಟ್ ಮಾಡಿದ ಪತ್ರೊಡೆ ಪೀಸನ್ನು ಹಾಕ್ತೇನೆ. ನೋಡಿ ಇವಾಗ ಪತ್ರೊಡೆಯನ್ನು ಹಾಕಿ ಆಯಿತು. ಇನ್ನು ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬಂದರೆ ಸಾಕು. ಸ್ವಲ್ಪ ತೆಳುವಾಗಿ ಮಾಡಿದ್ದೇನೆ, ತಣಿಯುವಾಗ ಎಲ್ಲ ಈ ತುಂಡುಗಳಿಗೆ ಎಳ್ಕೊಳ್ತದೆ. ಇನ್ನು ಇದಕ್ಕೆ ಒಂದು ಒಳ್ಳೆ ಕುದಿ ಬರಲಿ. ನೋಡಿ ಇವತ್ತಿನ ಸ್ಪೆಷಲ್ ಪತ್ರೊಡೆ ರೆಡಿಯಾಗಿದೆ. ನೋಡಿ ಆವಾಗ ಎಷ್ಟು ತೆಳು ಮಾಡಿದ್ದೆ, ನೋಡಿ ಇವಾಗ ಎಷ್ಟು ದಪ್ಪವಾಗಿದೆ. ನೋಡಿ ಪತ್ರೊಡೆ ಈ ಥರ ಬಂದಿದೆ. ತುಂಬಾ ಟೇಸ್ಟ್ ಆಗಿದೆ, ಹಾಗೆಯೇ ಇವಾಗ ತುಂಬ ಬಿಸಿ ಇದೆ. ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ಇಲ್ಲಿಗೆ ಏನು ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಅಂತ ಬಾಯ್.